ಇವಳು ಇವಾಗ ಧರ್ಮಸ್ಥಳದ ವಿಷಯ ಮಾಡ್ತಿದ್ದೆ ನಾನು. ಮನೆ ಹಿಂದ್ಗಡೆನೆ ಗುಡ್ಡ ಕುಸಿದ್ಬಿಟ್ಟೈತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್, ಬಿಂದಗೌಡ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತಂದರೆ, ನನ್ನ ಮದುವೆ ಆಗಿ ಫಸ್ಟ್ ಗೌರಿ ಹಬ್ಬ, ಅದು ನಮ್ಮ ಅಮ್ಮನ ಮನೆಯಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್, ಅಂದರೆ ಬಾಗಿನ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ನೋಡೋಕ್ಕೆ. ಮತ್ತು ಫಸ್ಟ್ ಬಾಗಿನ ನಂದು ಯಾವ ಥರ ಏನು ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಮನೆಗೆ ಬಂದಿದ್ದೆ. ಮತ್ತು ನಾವೇನಂದರೆ ಗೌರಿ ಹಬ್ಬ ಟೈಮಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತೀವಿ. ಯಾಕಂದರೆ 15 ಡೇಸ್ ಗೌರಿ ಹಬ್ಬ ಆಗಿ 15 ಡೇಸಿಗೆ ನಮ್ಮ ಪಕ್ಷ ಬರುತ್ತೆ. ಆ ಟೈಮಲ್ಲಿ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು 9 ತಿಂಡಿ ಮಾಡಬೇಕು, ಅದೆಲ್ಲ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ನಾವು ಈ ಟೈಮಲ್ಲೇ ಮನೆ ಕ್ಲೀನ್ ಮಾಡ್ಕೊಳ್ತೀವಿ. ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದರು, ನಾನು ಮುಂದ್ಗಡೆ ಮಾತ್ರ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಬೆಳಗ್ಗೆ 6 ಗಂಟೆಗೆ ಎದ್ದು ರಂಗೋಲಿ ಸ್ಟಾರ್ಟ್ ಮಾಡಿದೆ. ರಂಗೋಲಿ ಬಿಡಿಸೋದಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಮತ್ತೇನು ಅಂತ ಅಂದರೆ, ಈ ರಂಗೋಲಿ ಬಿಡೋಕ್ಕೆ 6 ಗಂಟೆಯಿಂದ 8:30ವರೆಗೂ ತೊಗೊಂಡಿದ್ದೀನಿ. ಯಾಕಂದರೆ 2 ಅವರ್ಸ್ ಟೈಮ್ ಹಿಡಿತು ಈ ರಂಗೋಲಿಗೆ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತೇನು ಅಂತಂದರೆ 11:30 ಅಷ್ಟೊತ್ತಿಗೆ ಮಳೆ ಬಂದು ಫುಲ್ ಹಾಳಾಯಿತು. ಅದೊಂದು ಸಿಕ್ಕಾಪಟ್ಟೆ ಬೇಜಾರಾಯಿತು. 2 ಅವರ್ಸ್ ಕೂತ್ಕೊಂಡು ಬಿಡಿಸೋದು ತುಂಬ ಕಷ್ಟ. ಆ ಥರ ಬಿಡಿಸಿ ಹಾಳಾಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಆದರೂ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ಹತ್ರ ಡೇರೆ ಹೂವು ಹಾಕಿದ್ವಿ, ಅಂದರೆ ಡೇರೆ ಗಿಡ ಹಾಕಿದ್ವಿ. ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಗೊತ್ತಾ, ಕೆಂಪು ಕಲರು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಗಿಡಕ್ಕಿಂತ ಜಾಸ್ತಿ ಹೂವೇ ಕಾಣಿಸ್ತಿತ್ತು. ಇದನ್ನೆಲ್ಲ ಮಾಡಿ ಸ್ನಾನ ಮಾಡಿ ನಾನು ಪೂಜೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಅರೌಂಡ್ 10 o'clock ಆಗಿಬಿಟ್ಟಿತ್ತು. ಫಸ್ಟ್ ಬಾಗ್ನಲ್ಲೇನೆ ನಿಂಗೆ ಇದು ಬಟ್ಟೆ ಹಣ್ಣು ನಗಾಡ್ಕೊಂಡು ಪೂಜೆ ಮಾಡ್ತಾರ ಬಿಂದು. ಭಕ್ತಿಯಿಂದ ಬೇಡ್ಕೋಬೇಕು ದೇವರಲ್ಲಿ. ಏನಂತ ಅಪ್ಲಿಕೇಶನ್ ಹಾಕ್ತೆ? ಏನೋ ಒಂದು ಹೇಳೇ ಹೇಳು. ಏನೋ ಹಾಕಿಲ್ಲ, ಹೇಳು ಹಾಕಿರ್ತೆ ಹೇಳು. ಏನಕ್ಕನ ಹೇಳ್ಬೇಕು, ನಮ್ಮ ಹತ್ರ ಹೇಳಿದ್ರೆ ನೆರವೇ ಇರುತ್ತೆ. ನನ್ನ ಹತ್ರ ಹೇಳಿದ್ರೆ ದೇವ್ರ ಹತ್ರ ಹೇಳ್ದಂಗೆ. ನಮ್ ಶಾಂತಿ ನೋಡು, ಶಾಂತಿ ಹಿಂಗೆಲ್ಲ ಕಟ್ ಮಾಡ್ತೀಯ ಸುಮ್ಮನೆ. ಹಾಯ್, ನಮಸ್ಕಾರ. ಇವಳು ಇವಾಗ ಧರ್ಮಸ್ಥಳದ ವಿಷಯ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಧರ್ಮಸ್ಥಳದ ವಿಷಯ ಮಾತಾಡ್ತಾರೆ. ನಿಮ್ಗೆ ಗೌರಿ ಹಬ್ಬದ ಗಿಫ್ಟ್. ಕರೆಕ್ಟ್ ಆಯ್ತಾ? ಅಲ್ವಾ? ಏನಿಲ್ಲ ನಮ್ಮ ಅಮ್ಮ ನಿಮ್ಗೆ ಚೆನ್ನಾಯ್ತಾ? ಚೆನ್ನಾಯ್ತಾ? ಕಟ್ ಸೈಜಾ? ಆಮೇಲೆ ನಿಮ್ಗೆ ಇಷ್ಟ ಆಯ್ತಾ? brother, congratulations.
ಅಲ್ಲಿಂದ ನಾವು ಪೂಜೆ ಎಲ್ಲ ಮುಗಿಸಿ ನಾವು ನಮ್ಮ ಅತ್ತೆ ಊರಿಗೆ ಹೊರಟ್ವಿ, ಅಂದರೆ ಸಕಲೇಶ್ಪುರಕ್ಕೆ ಹೊರಟ್ವಿ. ಸಕಲೇಶ್ಪುರಕ್ಕೆ ಹೋಗೋ ದಾರಿ ಚಿಕ್ಕಮಂಗ್ಳೂರು ರೋಡು. ಚಿಕ್ಕಮಂಗ್ಳೂರು ರೋಡಲ್ಲಂತೂ ಸಿಕ್ಕಾಪಟ್ಟೆ ವ್ಯೂ ಸಖತ್ತಾಗಿ ಕಾಣಿಸ್ತಿತ್ತು. ಒಂದು ಕ್ಯಾಪ್ಚರ್ ಇರಲಿ ಅಂತ ಮಾಡಿಕೊಂಡೆ. ನಾನು ಇದನ್ನ ಹಾಕ್ತೀನಿ, ಪಕ್ಕ ಹಾಕ್ತೀನಿ ನೋಡು. ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಯಾಕ್ರೆ ಎಷ್ಟು ಟೆನ್ಷನ್ ನಿಮಗೆ? ವಿಡಿಯೋದಲ್ಲಿ ಗೊತ್ತಾಗಂಗೆ ನಿಂಗೆ ಹೇಳ್ಕೊಟ್ರೆ ಹಿಂಗೆ ಕಲಿಸ್ತೀರ. ಹಾಯ್ ಫ್ರೆಂಡ್ಸ್, ನಾನೇ ಜೀವದ ಸ್ವಲ್ಪ ಜಾಸ್ತಿ. ಯಾರದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ನಮಸ್ಕಾರ ಫ್ರೆಂಡ್ಸ್, ತಪ್ಪು ತಿಳ್ಕೊಬೇಡಿ, ಚೆನ್ನಾಗಿ ಹೊಡೆಸ್ತಾರೆ. ನಾ ಸುಮ್ಮನೆ ಜಾಬ್ ಮಾಡ್ತಿದ್ದೆ ಫ್ರೆಂಡ್, ಜೋಕ್ ಫ್ರೆಂಡ್ಸ್, ಇದೆಲ್ಲ ಜೋಕು, ಸೀರಿಯಸ್ ತಗೋಬೇಡಿ. ನಂಗೂ ಓಡ್ಸಕ್ ಬರುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ 100 ಜನಕ್ಕೋಸ್ಕರ ನಾನು ವೆಲ್ಕಮ್ ಬ್ಯಾಕ್. ಇವಾಗ ನಮ್ಮ ಅತ್ತೆಯವರು ಊರಲ್ಲಿ ಸಕಲೇಶ್ಪುರಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿದ್ದೀವಿ. ನಮ್ಮ ಮನೆ ಹಿಂದ್ಗಡೆನೇ ಗುಡ್ಡ ಕುಸಿದ್ಬಿಟ್ಟೈತೆ, ಅದನ್ನು ತೋರಿಸ್ತೀನಿ ನಿಮಗೆ. ಬಟ್ ಇಲ್ಲಿಗೆ ಸಿಕ್ಕಾಪಟ್ಟೆ ವೆದರ್ ಸಕ್ಕತ್ತಾಗಿದೆ, ನೋಡೋಕ್ಕೆ ಒಂಥರ ಚಂದ. ತೋರಿಸ್ತೀನಿ ರೀ ನಮ್ಮ ಮನೆ ಎಲ್ಲಿದೆ ಅಂತ. ಹಿಂಗೋಗಿ ಹಂಗೋಗಿ ಹಂಗೋಗಿ ನಮ್ಮ ಮನೆ ಸಿಗುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಗುಡ್ಡ ಕುಸ್ತಿರೋದು. ಹಿಂಗೆ ನಿಟ್ಕೊಂಡಾಗತ್ತೆ ಮನೆ. ಇದು ನಮ್ಮನೆ ಹಿಂಗಿದೆ ಅದು. ಮನೆ ಹಿಂದ್ಗಡೆನೆ ಗುಡ್ಡ ಕುಸ್ಬಿಟ್ಟೈತೆ. ವೆಲ್ಕಮ್ ಬ್ಯಾಕ್. ನಂಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ, ತುಂಬ ಅಂದರೆ ತುಂಬ ಮಳೆ ಬರ್ತಿದೆ. ಮತ್ತು ಗಿಜಿ ನೆಂಟರುಗಳು ಬರ್ತಾರೆ. ನೆಂಟರುಗಳು ಬಂದಾಗ ಅವ್ರ ಮುಂದೆ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ವೀಡಿಯೋಸ್ ಬರೋಕ್ಕೆ ಅಂದರೆ ವೀಡಿಯೋ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ ಒಬ್ಬೊಬ್ಬರಿಗೆ. ಆ ಥರ ನಾವು ಮಂಗಳವಾರ ಬಂದ್ವಿ ನಮ್ಮ ಅತ್ತೆ ಊರಿಗೆ. ನಮ್ಮ ಅತ್ತೆ ಊರು ಬಂದು ಸಕಲೇಶ್ಪುರಕ್ಕೆ ನಾವು ಮಂಗಳವಾರ ಬಂದ್ವಿ. ನೆನ್ನೆ ಹಬ್ಬ ಎಲ್ಲ ಮುಗಿಸಿ ಮತ್ತೆ ನಮ್ಮ ಆಂಟಿ ಮನೆಗೆ ಹೋದ್ವಿ. ನಾವು ಆಂಟಿ ಮನೇಲಿ ವಾಪಸ್ ಬರ್ಬೇಕಾದ್ರೆ ನಂಗೆ ವೀಡಿಯೋಸ್ ಮಾಡಬೇಕು ಅನ್ನೋದು ನೆನಪೇ ಆಗಿಲ್ಲ. ಆಮೇಲೆ ಇವತ್ತು ಗುರುವಾರ, ಇವತ್ತು ಪೂಜೆ ಎಲ್ಲ ಮುಗಿಸಿ ನಮ್ಮ ಮಾವ ಅವ್ರ ತಂಗಿ ಮನೆಗೆ ಹೋಗಿ ಬನ್ನಿ ಅಂತ, ಅಂದರೆ ನಮ್ಮ ಚಿಕ್ಕತ್ತೆ ಮನೆಗೆ, ಅಲ್ಲಿಗೆ ಹೋಗಿ ಬನ್ನಿ ಅಂತ ಅಂದರೆ ಅಲ್ಲಿ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಅಲ್ಲಿ ಮುಗಿಸಿ ನಾವು ಒಂದು ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಫಾಲ್ಸಿಗೆ ಹೋಗ್ತೀವೋ ಇಲ್ವೋ ನಾಟ್ ಶೋರ್ ಅಂತ. ಹೋದರೆ ನಿಮಗೆ ಖಂಡಿತ ತೋರಿಸ್ತೀನಿ. ಇಲ್ಲಿ ಸಕಲೇಶ್ಪುರದಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ ಇಷ್ಟು ನೆಟ್ವರ್ಕ್ ಸಿಗಲ್ಲ, ಅದೊಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಏನು ಅಂತಂದರೆ ಸಿಕ್ಕಾಪಟ್ಟೆ ಮಳೆ. ಸಕಲೇಶ್ಪುರ ವೆದರ್ ಈ ಟೈಮಲ್ಲಿ ಕೇಳಲೇಬೇಕಾ, ಸಿಕ್ಕಾಪಟ್ಟೆ ಮಳೆ. ನಂಗೆ ಇದೆಲ್ಲ ಸ್ವಲ್ಪ ಹೊಸ್ತು, ಬಟ್ ನೋಡಬೇಕು ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಅಂತ. ಅವ್ರು ಬೇರೆ ಎದುರಿಸಿದ್ದಾರೆ. ರೋಡ್ ಮಧ್ಯೆ ರೋಡಲ್ಲಿ ಆನೆ ಇರ್ತಿರುತ್ತೆ, ಫುಲ್ ಫಾಗ್ ಇರುತ್ತೆ, ಹುಷಾರಾಗಿ ಹೋಗಿ ಅಂತ. ಟೆನ್ಷನ್ ನಮ್ಗೇನಿಲ್ಲ, ನಾವು ಕಾಡ್ ಮಕ್ಕಳು. ನೋಡು, ಇದು ಇಲ್ಲೊಂದು ಪಾಯಿಂಟ್ ಬರುತ್ತೆ, ಅದು ಬೇಕಾದ್ರೆ ಅದನ್ನ ಮಾಡ್ಕ. ವಿಶೇಷ ಇದೆ ಆ ಪಾಯಿಂಟ್. ಇದು ಮಧ್ಯೆ ನೋಡಬೇಕು. ಫುಲ್ ಫಾಗ್. ಅರೇಬಿಯನ್ ಸಿ, ಇಲ್ಲಿಂದ ಇಲ್ಲಿಂದ ನೀರೇನು ಕಡೆಗೆ ಹೋಗುತ್ತೆ, ಅದು ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ. ಇಲ್ಲಿಂದ ರೈಟಿಗೆ ಈ ಕಡೆಗೆ ನೀರು ಹೋಗುತ್ತೆ. ಈ ಕಡೆ ನೀರು ಹೋಗಕ್ಕೆ ಜಾಗನೇ ಇಲ್ಲ. ವೆಸ್ಟ್ ಬೆಂಗಾಲ್, ಅದಕ್ಕೆ ಗದ್ದೆ ಮಾಡಿರೋದು. ವೆಸ್ಟ್ ಬೆಂಗಾಲ್. ಬೆಂಗಾಲ ಇದು ನೀರು ಇದು ತುಂಬುತ್ತಲ್ಲ, ಇದು ಅರಬ್ಬಿ ಸಮುದ್ರ ಅಂದ್ರೆ ಮಂಗಳೂರು ನೇತ್ರಾವತಿ ಕುಮಾರಧಾರ ಇದೆಯಲ್ಲ, ಕುಮಾರಧಾರ ಹೋಗಿ ನೇತ್ರಾವತಿ ಆಗುತ್ತೆ. ಕೆರೆಯಿಂದ ನೀರು ಆ ಕಡೆ ಹರಿದು, ಆಯ್ತಾ. ಈ ಕಡೆ ಗದ್ದೆ ಎಲ್ಲ ಈ ಕಡೆ ನೀರು. ಇದು ಬಂದ್ಬಿಟ್ಟು ಪಶ್ಚಿಮ ಬಂಗಾಳಕೊಲ್ಲಿಗೆ ಈಗ ಬಂದು ಅರಬ್ಬಿ ಸಮುದ್ರ ಡಿವೈಡ್ ಆಗುತ್ತೆ. ಅಲ್ಲೇ ನಮ್ಮ ರೋಡ್ ಇದೆಯಲ್ಲ, ಈಗ ಬಂದಲ್ಲ ನಮ್ಮ ರೋಡ್, ಅದರಿಂದ ಈಚೆಗೆ ಹರಿಯೋ ನೀರಲ್ಲಿ ಇದೊಂದು ಮಾತ್ರ, ಈ ನೀರು ಮಾತ್ರ ಆ ಕಡೆ ಸೇರೋದು ಕಾವೇರಿ ಒಳಗೆ ಸೇರುತ್ತೆ. ಇನ್ನು ಉಳಿದಿದ್ರೆ ನೀರೆಲ್ಲ ಫುಲ್ಲು ನಮ್ಮ ಕುಮಾರಕ್ಕೆ ಸೇರೋದು. ಅರೇಬಿಯನ್ ನೋಡಿ, ಇದು ಒಂದು ಜಿಲ್ಲೆ ಸೇರ್ತದೆ. ಗ್ಲಾಸ್ ಇಲ್ಸ್ರಿ.
ಇನ್ನೊಂದು ಆನೆಕಾಡು. ಏನಕ್ಕೆ ಕರೀತಾರೆ? ಆನೆಗಳನ್ನ ಇಲ್ಲಿ ಬಿಡಕ್ ಪ್ಲಾನ್ ಮಾಡಿ ಸೋಲಾರ್ ಎಲ್ಲ ಫಿಟ್ ಮಾಡಿ ಏನೇನೋ ಮಾಡಿದ್ರು. ಅವ್ರ ಮನೆ ಹಾಳಾಗ ಏನು ಮಾಡಕ್ ಆಗಿಲ್ಲ ಅವ್ರಿಗೆ. ಅಷ್ಟೇ. ನಿಜ ಲಾಗಿಗೆ ಅಪ್ಲೋಡ್ ಮಾಡ್ಬಿಟ್ಟು ನಾವು ನನ್ ಗಂಡ ಅಂತೀನಿ. ಫುಲ್ ಫಾಗ್ ಅಲ್ಲ, ಹಿಮ ಫುಲ್ ತುಂಬ್ಕೊಂಡಿರುತ್ತೆ. ಇದು ನಮ್ಮ ಚಿಕ್ಕತ್ತೆ ಮನೆ. ಈ ತರ ಫ್ರಂಟ್ ವ್ಯೂ ಈ ತರ ಕಾಣಿಸುತ್ತೆ ಮುಂದ್ಗಡೆ. ಇದು ಫುಲ್ ಈ ಕಡೆ ರೋಡು. ಇದು ನಮ್ಮ ಚಿಕ್ಕತ್ತೆ ಮನೆ. ಒಳಗಡೆ ಅಂದ್ರೆ ಫುಲ್ಗಡೆ ನೀರು ಬರ್ದಿರೋ ಥರ ಕವರ್ ಮಾಡ್ಕೊಂಡಿದ್ದಾರೆ. ಮಳೆ ಎಲ್ಲ ಜಾಸ್ತಿ ಈ ಕಡೆ, ಹಾಗಾಗಿ. ನಮ್ಮ ಚಿಕ್ಕತ್ತೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಅದು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಬಿಸ್ಲೆ ವ್ಯೂ ಪಾಯಿಂಟ್ ಅಂತ ಮೇನ್ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿದೆಯಲ್ಲ ಆ ವ್ಯೂ ಪಾಯಿಂಟು. ನಮ್ಮ ಚಿಕ್ಕತ್ತೆ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಅಂತ ನಮ್ಮತ್ತೆ ಇದು ನಾವು ಆಲ್ರೆಡಿ ಯಾವ್ದು ಪಾಯಿಂಟ್ ಇದು ಬಿಸ್ಲೆ ವ್ಯೂ ಪಾಯಿಂಟ್ ಅಲ್ಲಿ ನಾವು ಇದೀವಿ. ನಾವು ಇಲ್ಲಿ ಒಬ್ರು ಕೂಡ ನಮ್ಗೆ ಟಿಕೆಟ್ ತಗೊಳಲ್ಲ. ಏನಕ್ಕೆ ಅಂತಂದ್ರೆ ಅತ್ತೆ ಇದೇ ಊರಿಂದ ಆಗಿದೆ. ಇದು ಈ ಊರಿಗೆ 20 ರೂಪಾಯಿ ಟಿಕೆಟ್ ಒಬ್ರಿಗೆ. ಎಂಟ್ರಿ ಒಳಗಡೆ ಎಂಟ್ರಿ ಆಗ್ಬೇಕು ಅಂದ್ರೆ 20 ರೂಪಾಯಿ. ಇಲ್ಲಿ ಫ್ರೀ, ನಮಗೆ ಫ್ರೀ ಇರುತ್ತೆ. ನಮಗೆ ಫ್ರೀ, ಯಾಕೆಂದ್ರೆ ನಮ್ಮ ಅತ್ತೆ ಊರಲ್ವಾ, ಅದಕ್ಕೆ. ಗೌರಿ ಹಬ್ಬಕ್ಕೆ ಇದು ಪ್ರಯುಕ್ತ. ಎಂಟ್ರಿ ಎಸ್, ಇವಾಗ ಎಂಟ್ರಿ. ಇಲ್ಲಿ ಎಂಟ್ರಿ ಫೀಸ್ 20 ರೂಪೀಸು. ಇದು ನಮ್ಮ ಚಿಕ್ಕತ್ತೆ ಊರಿರೋದ್ರಿಂದ ಫ್ರೀ ಎಂಟ್ರಿ ನಮಗೆ. ಹೆಂಗೆ ಕಾಣಿಸ್ತಿದೆ ಅಂದರೆ ಮನು ಎಷ್ಟು ಚೆನ್ನಾಗದಲ್ಲ. ಎಂಥದ್ದು ಇದು ಎಂಥದ್ದು ಪುನೀತ್ ರಾಜ್ಕುಮಾರ್ದು ಒಂದು ಮೂವಿ ಇದೆಯಲ್ಲ, ಬೆಟ್ಟದ ಹೂವು, ಆ ಥರ ಮಳೆ ಹೂವು. ಹಾಂ, ಅಲ್ಲಿ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್. ಹಾಂ, ವ್ಯೂ ಕಾಣಿಸಲ್ಲ, ಹಿಮ ಕವ್ಕೊಬಿಟ್ಟೈತೆ. ಫುಲ್ ಹಿಮ ತುಂಬ್ಕೊಬಿಟ್ಟಿದೆ. ಇಲ್ಲಿ ಯಾವುದೋ ನದಿ ಇದೆ ಅನ್ಸುತ್ತೆ, ಫಾಲ್ಸ್ ಹರಿತಾ ಇದೆ, ಸೌಂಡ್ ಬರ್ತಾ ಇದೆ ನೋಡಿ. ಇದು ಕುಮಾರಧಾರೆ ಹೊಳೆ ಅಂತ ಹೇಳ್ಬಿಟ್ಟು, ಮತ್ತೆ ಇದು ಕರೀತಲ್ಲ ಅದೇ ಕುಮಾರಧಾರೆ. ನಾವು ಇದಕ್ಕೆ ಹೋಗಿದ್ದು ಮೀನ್ ಹಿಡಿಯಕ್ಕೆ. ನಿಮ್ಮ ಅಮ್ಮನ ತವ್ರ ಮನೆಯಿಂದ ಬರೋ ಹೊರ ಹೇಳೋ ಕುಮಾರಧಾರೆ ಬದಲಿ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಇದೆ ಕುಮಾರಧಾರೆ ಅಂತಲೇ ಅನ್ಸೋದು. ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋಗಿದ್ವಿ, ಬಟ್ ವ್ಯೂ ಕಾಣಿಲ್ಲ, ಯಾಕಂದರೆ ಹಿಮ ತುಂಬ ಇತ್ತಲ್ಲ, ಹಾಗಾಗಿ. ಮತ್ತು ನಂಗೊಂದು ರೀಲ್ಸ್ ಬೇಕಿತ್ತು, ಅದನ್ನೆಲ್ಲ ಮುಗಿಸಿ ನಾವು ರೋಡಿಗೆ ಬಂದು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಜಾಸ್ತಿ ಟೈಮ್ ಅಲ್ಲೇನಿರಲಿಲ್ಲ, ಒಂದು 15 ಮಿನಿಟ್ಸ್ ಅಷ್ಟೇ. ಇಲ್ಲ ನಾ ಆಚೆಗೆ ಹೋಯ್ದೆ ಅಂದ್ರೆ ನಮ್ಮ ಈಗ ಫ್ರೆಂಡ್ಸ್ ನಾವೀಗ ಯಾವುದೋ ಅದು ಮೂಕಲ್ಮನೆ ಫಾಲ್ಸ್ ಅಂತ ಹೊರಟಿದೀವಿ. ಇಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ಈಗ ವೆಹಿಕಲ್ಗಳು ತುಂಬಾ ಯಾವ ಕಾಣಕ ಫ್ರೆಂಡ್ಸ್, ನಮ್ಮ ಅಣ್ಣ ಹೆವಿ ಕಾಟ ಕೊಡ್ತವನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮುಖನ ಇದು ಪಾಲ್ಸಿಗೆ ಹೋಗೋಣ ಅಂತ ಅಂತೀವಿ, ಇವ್ ನೋಡಿದ್ರೆ ಅಭಿ ಪಾಲ್ಸಿಗೆ ಹೋಗೋಣ ಅಂತಾನೆ. ಅಭಿ ಪಾಲ್ಸ್ ಇಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ ಅಂತಾನೆ, ಅದ್ ನೋಡಿದ್ರೆ 30 ಕಿಲೋಮೀಟರ್ ಐತೆ. ಅಂಕಲ್ ಇಲ್ಲಿ ಮೀನ್ ಮಾರ್ತೈತೆ, ಇರ್ಲಿ ಓಕೆ, ಬೈ ಬೈ ಟಾಟಾ. ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ಯಾವ ಫಾಲ್ಸಿಗೆ ಹೋಗ್ತಿಲ್ಲ, ಏನೋ ಹೋಗ್ತಿಲ್ಲ, ಹೋಗೋಣ ಅಂತ ಹೋಗ್ತಾ ಇಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಲೈಕ್ ಮಾಡಬೇಡಿ, ಶೇರ್ ಮಾಡಬೇಡಿ ಅಷ್ಟೇ. ಇಲ್ಲ ಒಂದ್ ಸೆಕೆಂಡ್ ಟರ್ನ್ ಮಾಡಿ, ನಾವು ಹೋಗ್ತೀವಿ, ತಲೆಗೆಡ್ಸ್ಕೋಬೇಡಿ. ಆದ್ರೆ ಫಾಲ್ಸ್ ಕೆಳಗಡೆ ಹೋಗಲ್ಲ, ಫಾಲ್ಸ್ ಮೇಲ್ಗಡೆ ಹೋಗ್ತೀವಿ. ಚಿಕ್ಕದು ಒಂದು ಹಳೆ ಬ್ರಿಡ್ಜ್ ಇದೆ, ಬರೀ ವಾಕ್ ಮಾಡ್ಕೊಂಡು ಹೋಗೋದು. ವಾಟರ್ ನೋಡ್ಕೊಂಡು ಶೇರ್ ಮಾಡಬೇಡಿ ಅಷ್ಟೇ. ಹೋಗ್ತೀವಿ, ಹೋದ್ರೆ ತೋರಿಸ್ತೀನಿ. ತಲೆ ಕೆಡ್ಸ್ಕೊಬೇಡಿ, ನಾವು ಹೋಗ್ತೀವಿ. ನಾವು ಗ್ಯಾರಂಟಿ ಲೈಕ್ ಮಾಡಬೇಡಿ, ಶೇರ್ ಮಾಡಬೇಡಿ ಅಂತ, ಅದು ಇಂಪಾರ್ಟೆಂಟ್.
ಸಬ್ಸ್ಕ್ರೈಬ್ ಮಾಡಿ. ಅದು ಮಾತ್ರ ಮಾಡಿ. ಸೂಪರ್. ಗೈಸ್ ಇವಾಗ ಮೂಕನ ಫಾಲ್ಸ್ಗೆ ಬಂದಿದ್ದೀವಿ. ಮೂಕನ ಮನೆ ಫಾಲ್ಸ್ ಅಲ್ಲ, ಮೂಕನ ಮನೆ ಫಾಲ್ಸ್. ಫಾಲ್ಸಿಗೆ ಹೋಗಲ್ಲ ಅನ್ಕೊಂಡ್ವಿ, ಬಟ್ ನಮ್ಮ ಮನೆಯಿಂದ 20 ನಿಮಿಷ ದಾರಿ. ನಡ್ಕೊಂಡು ಹೋದ್ರೆ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿ ಫಾಲ್ಸಿಗೆ. ಆ ಫಾಲ್ಸಿಗೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಟೈಮ್ 5:30 ಟೈಮು. ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಯಾವ ಕಡೆ? ಈ ಕಡೆನಾ? ಗಾಡಿ ಹೋದ್ರೆ ಅರ್ಧ ಗಂಟೆಗೆ ಹೋಗ್ಬೋದು. ಮೂಕನ ಮನೆ ಫಾಲ್ಸ್ ಅಂತ ಯಾಕೆ ಫೇಮಸ್ ಆಗಿದ್ದು ಪ್ರಿಯಾ? ಮೂಕಮ್ಮ ಅಂತಂದ್ರೆ ಮೂಕ್ ಅಂದ್ರೆ ಯಾರು ಮಾತಾಡಲ್ಲ ಅಂತಲ್ಲ, ಮಾತಾಡ್ತಾರೆ. ಅವರು ಜಾಸ್ತಿ ಫುಲ್ ಫಾರೆಸ್ಟ್ ಮಧ್ಯ ಅವರು ಇರೋದ್ರಿಂದ ಅವ್ರೇನ್ ಮಾಡಿದ್ರು, ಯಾರು ಜನಗಳ ಬೇರೆ ಹೊರಗಡೆ ಸಿಟಿ ಜನಗಳ ಹತ್ರ ಬೆರೆತಿರ್ಲಿಲ್ಲ. ಅದಕ್ಕೋಸ್ಕರ ಮೂಕಣ್ಣ ಅಂತ ಒಬ್ರು ಇಲ್ಲಿದ್ರು, ಅವ್ರನ್ನ ಹೈಲೈಟ್ ಮಾಡ್ಬಿಟ್ಟು ಮೂಕನ್ ಮನೆ ಅಂತ ಅದು ಅವಾಗಿಂದ ಇಲ್ಲಿ ಆಗೈತೆ. ಫಾಲ್ಸ್ ಅದು ನಾರ್ತ್ ಸೈಡಲ್ಲಿ ಅವಾಗಿಂದ ತುಂಬಾ ಟೈಮಿಂದ ಇದೆ. ಆದ್ರೆ ಅದು ಇತ್ತೀಚೆಗೆ ಬಂದ್ಬಿಟ್ಟು ಈ ಸೋಷಿಯಲ್ ಮೀಡಿಯಾ ಎಲ್ಲಿ ಬಂತು ಅವಾಗಿಂದ ಇದು ಪಬ್ಲಿಸಿಟಿ ಆಯ್ತು. ಎಲ್ಲರೂ ಬರ್ತಾರೆ, ತುಂಬಾ ಜನ ಬರ್ತಾ ಇದಾರೆ. ಹಂಗಾಗಿ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅವಾಗ ಏನಿರ್ಲಿಲ್ಲ, ಬರೀ ಕಾಡಲ್ಲಿ ಇಳ್ಕೊಂಡ್ಬಿಟ್ಟು ಕಾಡಲ್ಲಿ ಹೋಗ್ಬೇಕಾಗಿತ್ತು. ಈ ತರ ಸ್ಟೆಪ್ಗಳೆಲ್ಲ ಇರಲಿಲ್ಲ, ಇವಾಗ ಮಾಡಿದ್ದಾರೆ. ಆದ್ರೆ ಇವಾಗ ನಾವು ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಆದ್ರೆ ಫುಲ್ಲು ಮಳೆ ಬರ್ತಾ ಐತೆ, ಜಾಗ ಜಾರುತ್ತೆ, ಮತ್ತೆ ಜಿಗ್ನೆ ಜಾಸ್ತಿ ಇಲ್ಲಿ. ಹೆವಿ. ಇವಾಗ ಮಳೆ ಬೇಸಿಗೆ ಆದ್ರೆ ಚೆನ್ನಾಗಿರುತ್ತೆ, ನೀರು ಫುಲ್ ಲೈಟ್ ಆಗಿ ಬರ್ತಾ ಇರುತ್ತೆ. ನೀರು ಅವಾಗ್ಲೂ ಹಂಗೆ ಇರುತ್ತೆ, ನೀರು ಫ್ರೆಶ್ ಆಗಿರುತ್ತೆ. ಇವಾಗೆಲ್ಲ ಫುಲ್ಲು ಮಣ್ಣೆಲ್ಲ ಮಿಕ್ಸ್ ಆಗಿ ಕೆಂಪು ಕಲರ್ ನೀರು ಬರ್ತಿದೆ. ಹೌದು, ಅಲ್ಲಿ ಸ್ನಾನ ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡ್ಕೊಂಡ್ ಬರ್ಬೇಕಷ್ಟೇ. ಆದ್ರೆ ನೋಡ್ಬೇಕು ಹೆಂಗೆ ಅಂತ. ಮೇಲ್ಗಡೆ ಬ್ರಿಡ್ಜ್ ನೋಡೋಣ, ಹೋಗ್ತಾ ಇದೀನವ, ತೋರಿಸ್ತೀವಿ. ಈ ದಾರಿಲಿ ಬಂದಿದ್ದು ಹಿಂಗೆ ಹೋಗಿದ್ವಿ ಫಸ್ಟು. ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಕ್ಯಾಪ್ಷನ್ ಪ್ಲಾಸ್ಟಿಕ್ ಇದು. ಆಮೇಲೆ ಈ ಕಡೆ ಕೆಳಗಡೆ ಇದಕ್ಕೆ ಇದು ಅಲ್ಲಿ ಸೇತುವೆಗೆ ಹಂಗೆ ಹೋಗ್ಬೇಕು. ಈಗ ಫಸ್ಟ್ ಸೇತುವೆಗೆ ಹೋಗ್ಬಿಟ್ಟು ಆಮೇಲೆ ಕೆಳಗಡೆ ಹೋಗೋಣ ಅನ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಮಾಡ್ತೀವಿ. ಓ ಭಾಳ ಚೆನ್ನಾಗಿಲ್ಲ, ನೋಡಿದ್ದೆ ನಾನು. ಓ ಎಷ್ಟು ಜೋರಾಗಿ ಬರ್ತಿದೆ ನೀರು. ಇದು ಚಿಕ್ಕ ಸೇತುವೆ, ಬಟ್ ಇಲ್ಲೆಲ್ಲಿ ನೀರು ಇಲ್ಲ. ಫಾಲ್ಸು ಇದಾ? ಇಲ್ಲಿಂದ ಬೇಕಾದ್ರೆ ಹಾರು ಸೀದಾ ಫಾಲ್ಸ್ ಅಲ್ಲಿ ಇಟ್ಕೋಬೇಕು. ಬಂದ್ಬಿಡು. ನೋಡಿ, ಇಲ್ಲಿ ಕಲ್ಲು ಹಾಕಿದ್ರೆ ನೀರು ಸ್ವಲ್ಪ ಡೌನ್ ಆಗುತ್ತೆ, ಅದಕ್ಕೆ ಪೈಪ್ ಕೊಟ್ಟವ್ರು. ಬದನೆಕಾಯಿನೂ ಇಲ್ಲ ಇಲ್ಲಿ. ನೀರ್ನ ಅಳತೆ ಮಾಡಕ್ಕೋಸ್ಕರ ಮೀಟರ್ ಲೆಕ್ಕ ಚೆಕ್ ಮಾಡಕ್ಕೋಸ್ಕರ ಇದನ್ನ ಇಟ್ಟವ್ರೆ. ಮತ್ತೆ ಇದು ಬಂದ್ಬಿಟ್ಟು ತುಂಬಾ ಹೊತ್ತು ನಿಂತ್ಕೋಬಾರ್ದು. ನೋಡಿಲ್ಲ ಯಾವಾಗ ಹಿಂಗಾಗುತ್ತೆ ಅಂತ. ಈ ತುಂಬಾ ಜಸ್ಟ್ ಅವಾಗ ನೋಡಿ, ಇವ್ಳು ನಂಗೆ ಯಾಕೋ ಫ್ರೀಡಮ್ ಕೊಡ್ತಿಲ್ಲ. ಮನು ಹಾಕಿ ಹಾಕಿ ಹಂಗಾರೆ ಬೇಡ. ಆಗಿಲ್ಲ, ಫುಲ್ ಹಾಳು ಮಾಡ್ತೀಯ. ಹಾಕ್ತೀನಿ ವಿಡಿಯೋನ. ಏನ್ ಮಸ್ತಿದೆ. ಅಲ್ಲಿಂದ ಕೊಚ್ಕೊ ಬಂದ್ರೆ ಉಳಿತಾರ? ಅಯ್ಯಪ್ಪ ಉಳಿಯಲ್ಲ ಬಿಡು, ಹಿಂಗ್ ಬರ್ದಿದೆ. ವಾವ್, ಏನ್ ಮಸ್ತ್ ಇದೆ ನೋಡು. ಗೈಸ್ ಈ ತರ ಕಾಣ್ತು. ಇಲ್ಲಿ ಮರ ಬೇರೆ ಅಡ್ಡ ಇದೆ. ಇದನ್ನ ದಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಈ ತರ ಕಾಣಿಸುತ್ತೆ. ಅಂದ್ರೆ ಮಸ್ತ್ ಇದೆ. ಆದ್ರೆ ನೀರು ಮಳೆ ನೀರಲ್ವಾ, ಕೆಂಪು ಕಾಣಿಸ್ತಿದೆ. ರಗಡ್ ಕೊಟ್ಟಿಯಾ? ನೋಡ್ಕೊಂಡು ಬಾಬಾ.
ಎದಕ್ಲಾ ಎದಕ್ಲಾ ಬಾಬಾ ಎದಕ್ಲಾ ಬೇಡ ಹಾ ಬಾಬಾ ಎತ್ತಕ್ಕಾಗತ್ತೆ ಒಬ್ರಿಗೆ ಬರೇ ಹಿಡ್ಕ ಸ್ವಿಮ್ಮಿಂಗ್ ಮಾಡ್ಬಿಟ್ಟಿರುತ್ತೆ ಮೀನ್ ಇದೇನ್ ಗೊತ್ತಾ, ಮೇಲ್ಗಡೆ ಫಸ್ಟ್ ನಾವು ಬ್ರಿಡ್ಜ್ ಮೇಲೆ ನೋಡಿ, ಬ್ರಿಡ್ಜ್ ಮೇಲೆ ನೋಡಿದ್ವಲ್ಲ ಅದೇ ನೀರು ಈ ಫೋರ್ಸ್ ನೀರು ಬರ್ತಾ ಇರೋದು. ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ ಒಂಥರ ಸಕ್ಕತ್ತಾಗಿದೆ, ನೋಡಕ್ ತುಂಬಾ ಚೆನ್ನಾಗಿದೆ. ಇಪ್ಪ ನಾವು ಯಾವ್ದೋ ಫಾಲ್ಸಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು, ಇದು ಈ ಫಾಲ್ಸಿಗೆ ಬಂದ್ವಿ. ಸಕ್ಕತ್ತಾಗಿದೆ ನೋಡಕ್ ಮಾತ್ರ. ಅಂತೂ ಒಂದು ಫಾಲ್ಸ್ ನೋಡಿದ್ವಿ. ಇವಾಗ ಮನೆಗೆ ಹೊರಟಿದ್ದೀವಿ 6 ಗಂಟೆ. ನಮ್ಮ ಅತ್ತೆ ಮಾವ ಏನು ಬೈತಾರೋ ಗೊತ್ತಿಲ್ಲ, ಹೋಯ್ತಾ ಇದ್ದೀವಿ. ಮತ್ತು ಸಖತ್ತಾಗಿತ್ತು ವ್ಯೂ. ಇವತ್ತಿನ ಲಾಗ್ ಕೂಡ ಇಷ್ಟೇ. ಆವಾಗಲೇ ಲಾಗ್ ಎಂಡ್ ಮಾಡಬೇಕಾಗಿತ್ತು, ಬಟ್ ಇವ್ರು ಹೋಗೋಣ ಅಂದರು, ಹೋಗ್ತೀನೋ ಇಲ್ವೋ ಅಂತ ಲಾಗ್ ಎಂಡ್ ಮಾಡಿದೆ. ಬಟ್ ಆದರೆ ಹೋಗ್ತೀವೋ ಇಲ್ವೋ ಅಂತ ಲಾಗ್ ಎಂಡ್ ಮಾಡಿದ್ದಿಲ್ಲ. ಇವಾಗ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ಇಷ್ಟೇ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್ ಹೇಳ್ಬಿಡ್ರಿ. ಬಾಯ್ 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 ಬಾಯ್.